ಇದೆ ನಿಮ್ಮ ಋತು ಅಕ್ಕರವರು ಯಾವತ್ತೂ ಬಂದಿಲ್ಲ ಅನ್ಸುತ್ತೆ ಅಲ್ವೇನೋ. ಇಲ್ಲಮ್ಮ, ನಾನು ಯಾವತ್ತೂ ಬಂದಿರಲಿಲ್ಲ, ಇವತ್ತೇ ಬರ್ತಾ ಇರೋದು. ಎಷ್ಟು ವಿಶಾಲವಾಗೈತಲ್ಲ, ಜಾಗ ಎಲ್ಲ ಚೆನ್ನಾಗೈತೆ ಕಣಮ್ಮ ಇಲ್ಲಿ. ಎಷ್ಟು ಬಯಲು ಎಲ್ಲ ಚೆನ್ನಾಗೈತೆ. ಎಲ್ಲಮ್ಮ ಅವ್ರ ಮನೆ ಇರೋದು? ಸಂಗೀತಾತೆ, ರಾಜಣ್ಣ ಬಂದ್ರ? ಬಾರೋ ರಾಹು, ಬಾ. ಚೆನ್ನಾಗಿದ್ಯಾ ಅಕ್ಕ? ಚೆನ್ನಾಗಿದ್ದೀನಿ ಕಣ ರಾಹುಲ್, ನೀನು ಚೆನ್ನಾಗಿದ್ಯಾ? ಸಂಗೀತ ಅತ್ತೆ ಬನ್ನಿ ಹೋಗೋಣ, ಸೀದಾ ಅವ್ರ ಮನೆ ಹತ್ರನೇ ಹೋಗೋಣ. ನಾನೀಗ ಬಸಪ್ಪಮ್ಮನ ಕೇಳಿದೆ, ಬರ್ತಾ ಇದ್ದಾರೆ ಬಸಪ್ಪಮ್ಮ, ಸೀದಾ ನಮ್ಮ ಮನೆ ಹತ್ರನೇ ಕರ್ಕೊಂಡು ಬರಲ್ಲ ಅಂತ. ಸರಿ ಆಯಿತು, ಕರ್ಕೊಂಬರಮ್ಮ ನಮ್ಮ ಮನೆ ಹತ್ರನೇ ಅಂತೇಳಿ ಹೇಳ್ತು. ಅದಕ್ಕೇ ಬನ್ನಿ ಸೀದಾ ಹೋಗೋಣ ಅವ್ರ ಮನೆ ಹತ್ರನೇ. ಋತುವಕ್ಕ, ಇಲ್ಲೆಲ್ಲ ವಿಶಾಲವಾಗಿ ತುಂಬ ಚೆನ್ನಾಗಿದೆ. ಮನೆಗಳು ಎಲ್ಲ ಚೆನ್ನಾಗಿದೆ ಅಪ್ಪ, ಒಳ್ಳೆ ವಿಶಾಲವಾಗೈತೆ, ಮನೆಯೆಲ್ಲ ಚೆನ್ನಾಗೈತೆ ಇಲ್ಲಿ. ರಾಹುಲ್, ಇಲ್ಲಿ ಮುಂಚೆ ಹಳೆ ಮನೆಗಳು ಇದ್ವು ಈ ಕಡೆ ಎಲ್ಲನ. ಇವ್ರದ್ದು ಹಳೆ ಮನೆ ಕಿತ್ತೆ ಕಟ್ಸಿದ್ದು, ನಾವು ಈ ಕಡೆ ತಗೊಂಡ್ವಿ, ನಮ್ಮ ಮನೇನ ಈ ಕಡೆ ಕಟ್ಸಿದ್ವಿ ನಾವು ಇವ್ರ ಹತ್ರ. ನಮ್ದು ಹಳೆ ಮನೆ ಇರೋದು ಅಲ್ಲೇ ಐತೆ, ಅದನ್ನು ನಾವು ಹಿಂಗೆ ಯಾರಿಗಾದ್ರೂ ಬಾಡಿಗೆ ಕೊಡೋಣ ಅಂತೇಳಿ, ಇನ್ನೂ ಸದ್ಯಕ್ಕೆ ಯಾರಿಗೂ ಕೊಟ್ಟಿಲ್ಲ, ಹಂಗೆ ಐತೆ ಬಾಡಿಗೆ ಕೊಡೋಣ ಅಂತೇಳಿ ಹಂಗೆ ಬಿಟ್ಕೊಂಡಿದ್ದೀವಿ. ಹಳೆ ಮನೆ ಅಲ್ಲೈತೆ, ನಾವಿಲ್ಲಿ ಜಾಗ ತಗೊಂಡು ಸೈಟು ಇವ್ರ ಹತ್ರ, ಬಸಪ್ಪ ಮಾವನ ಹತ್ರ ಇಲ್ಲಿ ಕಟ್ಕೊಂಡಿದ್ದು ಬಯಲಾಗಿರಲಿ ಅಂತೇಳಿ. ಬನ್ನಿ ಹೋಗೋಣ ಅಲ್ಲಿಗೆ. ಕಾರ್ ಲಾಕ್ ಮಾಡ್ದಾ? ಹ್ಞೂ ನಮ್ಮ ಲಾಕ್ ಮಾಡಿದ್ದೀನಿ, ನಡಿ ಹೋಗೋಣ. ನಾವು ಯಾರನ್ನಾದ್ರೂ ಕರ್ಕೊಂಬರೋಣ ನಮ್ಮ ಅಕ್ಕವ್ರನ್ನ ಅಂತ ಅನ್ಕೊಂಡ್ವಿ. ನಮ್ಮ ಚೇತು ಹೆಂಡ್ತಿನಾದ್ರೂ ಭವ್ಯನಾದ್ರೂ ಕರ್ಕೊಂಬರೋಣ ಅನ್ಕೊಂಡ್ವಿ. ಬಿಡಿ ಸದ್ಯಕ್ಕೆ ನಮ್ಮ ಊರು ನೋಡ್ಕೊಂಡು ಹೋಗೋಣ, ಇನ್ನೊಂದು ಸತಿಗೆ ಬೇಕಾದ್ರೆ ಬಂದರೆ ಆಮೇಲೆ ಎಲ್ಲರನ್ನೂ ಕರ್ಕೊಂಡು ಒಂದು ಸತಿ ಬರೋಣ ಅಂತ ಹೇಳಿ. ಇವಾಗ ನಮ್ಮ ಪಾಪ ನೋಡಬೇಕಲ್ಲ, ಅದಕ್ಕೆ ನಾವು ಮೂವರೇ ಬಂದ್ವಿ, ಹಿಂಗೆ ನೋಡ್ಕೊಂಡು ಹೋಗೋಣ ಅಂತೇಳಿ. ಆಮೇಲೆ ಇನ್ನೊಂದು ಸತಿ ಬಂದಾಗ ಎಲ್ಲರೂ ಬರ್ತೀವಿ, ನಮ್ಮ ಅಕ್ಕವ್ರನ್ನೂ ಎಲ್ಲರನ್ನೂ ಕರ್ಕೊಂಡು. ಹಂಗೆ ಮಾಡಿ ನಾನು ನಿನ್ನೆನೇ ಫೋನ್ ಮಾಡೋಣ ಅಂದ್ಕೊಂಡೆ, ವರ್ಷಿತತೆ ದೀಕ್ಷತೆ ಎಲ್ಲರನ್ನೂ ಕರ್ಕೊಂಡು ಬರತ್ತೆ ಅಂತೇಳಿ. ಎಲ್ಲರನ್ನೂ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರೋದು ಒಂದೇ ಸತಿ ಅತ್ಲಾಗೆ. ಬರ್ರಿ, ಒಳ್ಳೆ ಬಂದಿದ್ದೀರಿ ಇವಾಗ ಯಾಕತ್ತೆ. ಅವ್ನು ನೋಡಲಿ ಫಸ್ಟ್, ರಾಹುಲ್ ನೋಡಿ ಅವ್ನಿಗೇನಾದರೂ ಒಪ್ಪಿಗೆ ಆದರೆ ಆಮೇಲೆ ಬೇಕಾದರೆ ನಾವು ಇದು ಮಾಡೋಕ್ಕಾಗುತ್ತೆ. ಬರ್ರಿ. ಯಪ್ಪ ಹುಡುಗನ ನೋಡಿ ತಾಯಿ, ಹಂಗೆ ಹೆಂಗಿದ್ದಾನೆ ಆ ಗಗ್ಗಿನ ಮದುವೆ ಆಗ ಅಂತ ಹುಡುಗ. ಏನು ತಿಳಿಯಲ್ಲ, ಮೂಗಿ ಕಕ್ಕಿದ್ದಂಗೆ ಇದ್ದಾಳೆ ಅಂತ ಅಂದ್ಕೊಂಡಿದ್ವಿ, ಅಂತಾಳಿಗೆ ಇಂಥ ಗಂಡೆ ಹುಡುಗ ನೋಡಪ್ಪ. ಯಪ್ಪ ಇವನೇನ ಹುಡುಗ? ಇವನೇ ಅನಿಸುತ್ತೆ. ಅವರಪ್ಪ ಅವರಮ್ಮಯ್ಯ ಇವನು ಹುಡುಗ. ಕಾರಾಗಿ ಬಂದವ್ರೆ. ಯಪ್ಪ, ಕಾರ್ ನೋಡು, ಹೊಸ ಕಾರು ಇವ್ರದೇನೆ, ಏನು ಬಾಡಿಗೆಗೆ ತಂದವ್ರ. ಹೆಂಗೈತಾನ ಹುಡುಗ ಅಂತೂ, ಹಂಗೇನೆ ಎಷ್ಟು ಸೂಪರಾಗಿದ್ದಾನಲ್ಲಪ್ಪ ಹುಡುಗ. ಅಯ್ಯೋ ನನಗೆ ಇಂಥ ಗಂಡು ಸಿಕ್ಕಿದ್ರೆ ಸಾಕಪ್ಪ ಅಂತ ಅನ್ನಿಸ್ತೈತೆ ನನಗೆ. ಇಲ್ಲಿ ವಾತಾವರಣ ನನಗೆ ತುಂಬ ಇಷ್ಟ ಆಯಿತು ಕಣಮ್ಮ. ಎಷ್ಟು ಬೈಲಾಗಿ ತುಂಬ ಚೆನ್ನಾಗಿದೆ ವಾತಾವರಣ. ಈಗ ಹಿಂಗಿರಬೇಕು. ಅಕ್ಕಪಕ್ಕದಾಗ ಮನೆ ಇದ್ಬಿಟ್ರೆ ಒಂಥರ ಇಕ್ಕಟ್ಟು ನೋಡಿ. ಈ ಥರ ಬಯಲು ವಾತಾವರಣ ಚೆನ್ನಾಗಿದೆ. ಕಾರ್ ಪಾರ್ಕಿಂಗ್ ಆಗಲೇಳು, ಎಲ್ಲ ಯಾವ ಕಡೆ ಆದ್ರೂ ನಿಲ್ಲಿಸ್ಬೋದು, ಭಾಳ ಚೆನ್ನಾಗಿದೆ ಇಲ್ಲಂತೂ ಏರಿಯಾ. ಇಷ್ಟು ಚೆನ್ನಾಗಿದೆ ನನಗೆ ಹುಡುಗ. ಇವನೇನೋ ಒಪ್ಕೊಂಡು ಅವಳು ಮದುವೆ ಆಗ್ಬಿಟ್ರೆ ಹೆಂಗಿರುತ್ತೆ ಜೋಡಿ. ಅಮ್ಮ, ಇಂಥ ಒಳ್ಳೆ ಹುಡುಗನ ಮೂಗಿಗೆ, ಮೂಗ್ನಂತವಳಿಗೆ ಇಂಥ ಒಳ್ಳೆ ಹುಡುಗ ಸಿಕ್ಕವನು, ಎಷ್ಟು ಚೆನ್ನಾಗಿರೋನು. ನನ್ನಂತಳಿಗೆ ಇಂಥ ಹುಡುಗ ಸಿಗಬೇಕು, ಅಂಥವಳಿಗೆ ಸಿಗಬಾರ್ದು, ಕರ್ರಗಿರ್ಬೇಕು. ನಮ್ಮ ಅಣ್ಣಯ್ಯನಿಬ್ರಣ್ಣನು ಕರಿಯ ಬಿಳಿ ಅಂತಾಳಲ್ಲ, ಅವನಿಗೆ ಅವಳಿಗೆ ಕರ್ರನ ಹುಡುಗ ಸಿಗಬೇಕು. ನೋಡೋಕೆ ಲಕ್ಷಣವಾಗಿರಬಾರ್ದು, ಭಾಳ ವಿಕಾರವಾಗಿರಬೇಕು, ಅಂಥ ಹುಡುಗ ಸಿಗಬೇಕು. ಇಂಥ ಹುಡುಗ ಸಿಕ್ಬಿಟ್ಟವನ ಇವಳಿಗೆ, ಗಗ್ದುಲ್ಗಿ. ಯಾತೆ ದೀಪು ಹಂಗೆ ನೋಡ್ತಾ ಇದೆಯಾ? ಯಾರ್ದಿದ್ದು ಹೊಸ ಕಾರು? ಅಲ್ಲೋಡಲ್ಲಿ ಮರಮಂಟಿ, ಅಲ್ಲೋಡಲ್ಲಿ ಅವನು ಗಗನನ ಮದುವೆ ಆಗ ಅಂತ ಹುಡುಗ ಅಂತೆ. ನೋಡಲ್ಲಿ ಹೆಂಗೈದಾನೆ, ಹೆಂಗೈದಾನೆ ನೋಡು ಮರಮಂಟಿ. ಅಲ್ಲ ಗಗ್ಗಿಗೆ ಅಂಥ ಹುಡುಗನ, ಹುಡುಗ ನೋಡಲ್ಲಿ ಹೆಂಗೈದಾನೆ. ಯಪ್ಪ, ಕಾರಾಗಿ ಬೇರೆ ಬಂದವರು, ಹೊಸ ಕಾರು. ಅವರಪ್ಪಯ್ಯ ಚೆನ್ನಾಗಿ ದುಡ್ಡು ಮಾಡ್ತಾನಂತೆ, ಯಾವ ಥರ ಡೆಕೋರೇಷನ್ ಕೆಲಸದಾಗಿದ್ದಾನಂತೆ. ಅವರಮ್ಮಯ್ಯ ಗೌರ್ಮೆಂಟ್ ಕೆಲಸ ಅಂತೆ. ಅಪ್ಪಯ್ಯ ಅಮ್ಮ ಚೆನ್ನಾಗಿ ದುಡ್ಡು ಮಾಡವ್ರೆ. ನೋಡು ಹೆಂಗೆ ಇವಳಿಗೆ ಎಂಥ ಅದೃಷ್ಟ ಬಂದ್ಬಿಡ್ತು ಮರಮಂಟಿ. ಅನ್ಕೊಂಡು ಶನಕೈದು ಅನ್ಕಣೆ. ಅವನು ಹುಡುಗ ಅವನಲ್ಲ ಹೇಳು. ಅವಳು ಮುಕ್ಕಣಾಗೈತಿ ಬಡ ಸೆನಕ್ಕಮ್ಮಲ್ಲ, ಹಾಗಾಗಿ ಆಡ ಹುಡುಗರು ಕಣಂಕಮ್ಮತ್ತಿ. ಅಂಥವಳಿಗೆ ಇಂಥ ಗಂಡಿ ಒಪ್ಕೆ ಮಲ್ ಸುಮ್ಮನಿರು. ಏನು ಗಂಡ ಏನು ಕಾರ್ ಡ್ರೈವರ್ ಅಮ್ಮ ಹೇಳು. ಕಾರ್ ಡ್ರೈವರ್ ಇರ್ಬೇಕು ಅನ್ಸುತ್ತೆ ನನಗೇನೋ ಸಾಮಾನ್ಯ. ಕಾರ್ ಡ್ರೈವರ್ ಏನೋ ಅನಿಸುತ್ತೆ. ಇಲ್ಲ ಮರಮಂಟಿ, ಕಾರ್ ಡ್ರೈವರ್ ಅಲ್ಲ. ನಾಳೆ ಅವ್ರ ಅಪ್ಪ ಅಮ್ಮಯ್ಯ ಬಂದು ಮನೆ ದಿನ ಬೈಕ್ನಾಗೆ ಬಂದಿದ್ರು ಹೇಳು. ನೋಡ್ಕೊಂಡು ಹೋಗ್ಯವ್ರಿ, ಅವತ್ತು ಬಂದಿದ್ರು. ಇವತ್ತು ಇವನು ಕರ್ಕೊಂಬಂದಿರೋದು ಭಾನುವಾರ ಬರ್ತೀವಿ ಅಂತೇಳಿ ಹೇಳಿದ್ರಂತೆ. ಇನ್ಯಾರು ಬೇರೆ ಯಾರು ಬಂದಿಲ್ಲ, ಕಾರ್ ಡ್ರೈವರ್ ಯಾರು, ಅವರು ಮೂವರು ಬಂದವ್ರೆ. ಮಾತಾಡಿಸ್ತಿದ್ರು ಪಾಪ ಅಂತ. ಅವನೇ ಮಗ. ನೋಡಿ ಅಂತ ಒಳ್ಳೆ ಗಂಡು ಸಿಕ್ಕೈತೆ ಅವನಿಗೆ ಅವಳಿಗೆ.
ಅಲ್ಲ ನೋಡಿ ಏನೋ ತಿಳಿಯಲ್ಲ ಅಮ್ಮಂಗೆ ಇದ್ಲು. ಇವಾಗ ನೋಡಿ ಇಷ್ಟು ಚೆನ್ನಾಗಿರೋ ಹುಡುಗಾನಿ. ನಮ್ಗಾಗಿದೆ ಏನೋ ಅದೃಷ್ಟ. ಆ ಹುಡುಗ ನೋಡಿರಂಗೆ ಹೆಂಗೈದಾನಿ. ಅವ್ವ ಅವ್ವ ಕಾರ್ನ ಬೇರೆ ಬಂದರೆ ಉಂಕಣೆ ಮನೆ ಕಡಿಸಿ ಅನ್ಕೈದಾರಂತೆ ಅಂತ ಹೇಳಿ ನಮ್ಮ ಅಯ್ಯಪ್ಪಂತಾಗೇನೋ ಬಸಪ್ಪಂಗೆ ಗಮ್ಮಂತಿ. ನಮ್ಮ ಅಯ್ಯಪ್ಪಂಗೆ ಗಮ್ತಿದ್ದ. ಬಸಪ್ಪನ ಮಗಳಿಗೆ ಒಳ್ಳೆ ಗಂಡು ಬತ್ತೈತೆ ಅಂತಪ್ಪು ನಾನು ಹೇಳ್ಕೊಂತಾನೆ ಅಂತ ಹೇಳಿ ನಮ್ಮ ಅಯ್ಯಪ್ಪಂಗೆ ಗಮ್ತಿತ್ತು. ಊರೆಲ್ಲ ಹೇಳ್ಕೊಳ್ಳೋಣ ಅವನು ಶನಕೊಯ್ದಾರೆ ಮನೆ ಕಡಿಕೆ. ಅವ್ರ ಅತ್ತೆದು ಗೌರ್ಮೆಂಟ್ ಕೆಲಸ, ಅವ್ರ ಮಾಮನು ಶನಕ್ಕೆ ದುಡಿತಾನಂತಿ ಅಂತೆಲ್ಲ ಹೇಳ್ಕೊಂಬನಂತಿ. ಹೇಳ್ಕೊಂತಾನೆ ಬಿಡಪ್ಪ. ಅಯ್ಯಪ್ಪ ಹೇಳ್ಕೊಂತಾನೆ. ನಮ್ಮ ಬಗ್ಗೆನೂ ಹೊಂದಿಸ್ಕೊನು ಬಿಡು ನನ್ನ ಮಗಳು ಅಂತ ಹೇಳಿದ್ ಮಾಡಲ್ಲ. ನಾವು ಒಳ್ಳೆಯವ್ರು ಅಮ್ಮಂಗೆ ಹೇಳ್ಕೊಂತಾರೆ ಎಲ್ಲ. ನಾನು ಮಾಡಿರೋ ಕೆಲಸ ಎಂಥದ್ದಂತ ಹೇಳ್ಕೊಂಬಲ್ಲ. ಬೋಲು ಒಳ್ಳೆಯಲ್ಲ ಕಣಂಟಿ ಅವಳು. ನಿಮ್ಮ ಅಪ್ಪ ಹೆಂಗನ ಬಿಡು ಅಂತೇಳಿ ಒಂದು ಸತಿ ಮುರುಗುತ್ತೆ. ಈಗ ಇವಳು ಋತುನು ಅವಳಿಗಾಗಿ ಇದಾರಲ್ಲ, ಇಲ್ಲದ್ದು ಹೇಳ್ಕೊಡ್ತಾರೆ ನಿಮ್ಮ ಅಪ್ಪಗೆ. ಇಲ್ಲದ್ದು ಹೇಳ್ಕೊಡ್ತಾರೆ. ಹಂಗಲ್ಲ ಅಂದ್ರೆ ಹಂಗೆ, ಹಿಂಗಲ್ಲ ಅಂದ್ರೆ ಹಂಗೆ ಅಂತೇಳಿ ಹೇಳ್ಕೊಡ್ತಾರೆ ನಿಮ್ಮ ಅಪ್ಪ. ಬಿಡು ಕರೆಯೋಣ ಸೇನಕಿರಾನ ಅಂತೇಳಿ ನಮ್ಗೆ ಇನ್ಯಾರ ಇದ್ದಾರೆ ಬಿಡು, ಅವ್ರಿಗೆ ಇನ್ಯಾರ ಇದ್ದಾರೆ ಸೇನಕಿರಾನ ಅಂತೇಳಿ ಪಾಪ ನಿಮ್ಮ ಅಪ್ಪ ಹೇಳ್ತಾನೆ. ಆಗ ಅವಳು ಮೂಗಿ ಅಂತಳು ಬಿಟ್ಕೊಡಲ್ಲ. ಬೇಡ ಕರಿಬೇಡ, ಅವಳನ್ಯಾಕೆ ಕರಿತೀಯ ಹಂಗೆ ಹಿಂಗೆ ಅಂಬೋದು. ಅವಳನ್ನ ಕರೆದ್ರೆ ನಾವಿರಲ್ಲ ಅಂಬೋದು. ಹಂಗಿದ್ದು ಮಾಡ್ತಾರೆ ಅವ್ರು ಒಳ್ಳೆಯರಲ್ಲ. ಅವ್ರೆ ಹಿಂಗೆಲ್ಲ ಮಾಡೋದು ತಗ. ಬೋಲು ಒಳ್ಳೆಯರಲ್ಲ ಅವರೆಲ್ಲನ. ಏನು ದೀಪು ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಕಣಕ್ಕ. ಆಗ ಅವಳು ಗಗ್ಗಿಗೆ ಗಂಡು ಬಂತು, ಎಷ್ಟು ಚೆನ್ನಾಗಿತ್ತು. ನೋಡ್ಕೊಳೋಕೆ ಬಂದವ್ರು ಇವತ್ತೆಲ್ಲ ಅದಕ್ಕೆ ನಾನು ನೋಡ್ತಿದ್ದೀನಿ. ಮುಗಿ ಎಂಥವಳೆ ಗಂಡು ಸಿಕ್ತು. ನಮ್ಮಂಥವ್ರಿಗಂತ ಗಂಡು ಸಿಗ್ಬೇಕು ಅಂತ ನಾನು. ಅವಳಿಗೆ ಅಂತ ಗಂಡು ಸಿಕ್ಕೈತೆ ಅಂದರೆ ನಿನಗೆ ಸಿಗೋಕ್ಕಿಲ್ವೇನೆ? ಯೋಚನೆ ಮಾಡಬೇಡ, ಸುಮ್ಮನಿರೋ ದೀಪು. ಅಯ್ಯೋ ನೀನು ಅವಳಿಗಿನ್ನ ಚೆನ್ನಾಗಿದ್ಯಾ, ನೀನು ಅವಳಿಗಿನ್ನ ಫಿಗರು, ಅವಳಿಗಿನ್ನ ಸೂಪರ್. ನೀನು ಅವಳಿಗಿನ್ನ ಸೂಪರ್ ಅಂದಮೇಲೆ ನಿನಗೆ ಅವಳಿಗಿಂತ ಒಳ್ಳೆ ಗಂಡೆ ಸಿಗುತ್ತೆ. ಅವಳಿಗಿನ್ನ ಚೆನ್ನಾಗಿರೋ ಅಂಥ ಗಂಡೆ ಸಿಗ್ತಾನೆ. ನೀನೇನು ಯೋಚನೆ ಮಾಡಬೇಡ, ಸುಮ್ಮನೆ ಇದ್ಬಿಡು. ಅವಳಿಗಿನ್ನ ಸೂಪರಾಗಿರೋ ಅಂಥ ಗಂಡು ಸಿಗ್ತಾನೆ ಅಲ್ವೇ ನಂಟಿ ಮೇಡಮಂಟಿ? ಇವಳು ಇರೋದು ಹೆಂಗೆ, ಅವಳು ಇರೋದು ಹೆಂಗೆ ನೋಡು, ಹೆಂಗೆ ಒಳ್ಳೆ ಗಂಡೆ ಸಿಗ್ತಾನೆ. ನೀನೇನು ಯೋಚನೆ ಮಾಡಬೇಡ. ಹಂಗಾದರೆ ಸಾಕಾಗೈತೆ ಕಣಕ್ಕ. ಇನ್ನು ಅವಳಿಗಿನ್ನ ಚೆನ್ನಾಗಿಲ್ದಂಥ ಗಂಡು ಸಿಕ್ಬಿಟ್ರೆ ನನಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಏನು ಮಾಡೋದು ನಾನು ಇವಾಗ? ಅವಳಿಗಿನ್ನ ಚೆನ್ನಾಗಿರೋ ಅಂಥ ಊರಂಗೆ ಇರೋ ಅಂಥ ಹುಡ್ಗನ ಮದುವೆ ಆಗ್ಬೇಕು ನಾನು. ಅನ್ಬೇಕಂದ್ರೆ ನೀವು ಆ ಮನೆಗೆ ಹೋಗಿ ಸೇರ್ಕೋಬೇಕು. ನಿಮ್ಮ ಮನೆ ನೋಡಿದ್ರೆ ನಿಮ್ಮ ದಳೆ ಮನೆಯೆಲ್ಲ ಯಾರೂ ಬರಲ್ಲ. ಅದಕ್ಕೇನೆ ಈಗ ಬಿಡಪ್ಪ, ನಿಮ್ಮ ದಡ ಮೇರ್ದು ಮನೆ ಹಿಂಗೆ ಹೇಳ್ಕೊಂಬಂಗೈತೆ ಅಂದರೆ ಅವ್ರದ್ದು ಹೇಳ್ಕೊಂಬಂಗಿಲ್ಲ. ಅವ್ರದ್ದು ಬಾಡಿಗೆ ಮನೆ. ಅವರು ಪಾಪ ಬೆಂಗ್ಳೂರಿಗೆ ಹೋಗಿ ಇದ್ದು ಪಾಪ ಬಲ್ ಕಷ್ಟ ಬಿದ್ದು ಬಂದವ್ರೆ. ಅದಕ್ಕೇನೆ ನೀನು ಆ ಮನೆಗೆ ಹೋಗ್ಬೇಕು. ಆ ಮನೆಗೆ ಹೋದರೆ ಒಳ್ಳೊಳ್ಳೆ ಗಂಡುಗಳು ಬರ್ತಾವೆ. ಮನೆ ಚೆನ್ನಾಗಿರ್ಬೇಕು. ಇವಾಗ ಬರೋ ಅಂಥ ಗಂಡುಗಳಿಗೆ ಮನೆ ಚೆನ್ನಾಗಿರ್ಬೇಕು. ಆಗ ಅವರು ಸಂಬಂಧಿಕರಿಗೆಲ್ಲ ಮನೆ ಚೆನ್ನಾಗಿ ಕಾಣಿಸ್ಬೇಕು. ನೋಡೋಕೆ ಬಂದವರೆಲ್ಲ ಸಂಬಂಧಿಕರೆಲ್ಲ ಏನಂತಾರೆ ಗೊತ್ತಾ? ಮನೆ ಚೆನ್ನಾಗೈತಪ್ಪ ಅಂತ ಹೇಳಿ ಅಂತಾರೆ. ಹಂಗಿದ್ರೆ ಮಾತ್ರ. ಮನೆ ಚೆನ್ನಾಗಿಲ್ಲ ಅಂದರೆ ಅಯ್ಯೋ ಇಂಥರ ಮನೆಗೆ ಗಂಡು ಒಪ್ಕೊಂಡ್ರು ಬಂದಿರ ಅಂತ ಹೆಂಗಸ್ರು ಸುಮ್ಕಿರಲ್ಲ. ಇಂಥರ ಮನೆಗೆ ಮದುವೆ ಆಗಿದೆಯಾನೋ ನೀನು? ಇಂಥರ ಮನೆ ಮದುವೆ ಆಗಿದೆಯಾ? ಮನೆ ಚೆನ್ನಾಗಿಲ್ಲ ಅಂತಾರೆ. ಅದಕ್ಕೆ ಹಳೆ ಮನೆ ಬೇರೆ ಅಲ್ಲ. ನೀನು ಫಸ್ಟು ಹೋಗಿ ನೀನು ನಿಮ್ಮಮ್ಮಯ್ಯ ಹೊಸ ಮನೆಗೆ ಸೇರ್ಕೊಳ್ರಿ. ಹೊಸ ಮನೆಗೆ ಸೇರ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಅವಳಿಗೆ ಗಗ್ಗಿಗೆನೆ ಅಂತ ಗಂಡ ಸಿಕ್ಕವನೇ ಅಂದಮೇಲೆ ನಿನಗೆ ಇನ್ನೂ ಚೆನ್ನಾಗಿರೋ ಅಂಥ ಗಂಡ ಸಿಗ್ತಾನೆ. ಮತ್ತು ಏನಾನು ಮಾಡಿರಿ, ನೀನು ನಿಮ್ಮಮ್ಮಯ್ಯ ಅಲ್ಲಿಗೆ ಹೋಗ್ಬಿಡ್ರಿ. ಆ ಮನೆಗೆ ಹೋಗ್ಬಿಟ್ರೆ ಹೆಂಗೋ ಆಗುತ್ತೆ. ಹೋಗಿ ಫಸ್ಟ್ ಅಲ್ಲಿ ಸೇರ್ಕೊಳ್ಳಿ. ಇವಾಗ ನಾನು ಹೇಳ್ದಂಗೆ ಕೇಳ್ರಿ, ಹಾಗೆ ಆಗುತ್ತೆ. ನೀನು ಒಳ್ಳೆ ಹೀರೋಯಿನ್ ಥರ ಇದೆಯಾ ಬಿಡು ದೀಪು. ನಿನಗೆ ಅವಳಿಗಿನ ಚೆನ್ನಾಗಿರೋ ಅಂಥ ಹುಡುಗನೇ ಸಿಗ್ತಾನೆ. ಅವಳಿಗಿನ ಲಕ್ಷಣವಾಗಿ ಇರೋ ಅಂಥ ಗಂಡೆ ಸಿಗ್ತಾನೆ. ನೀನೇನು ಯೋಚನೆ ಮಾಡಬೇಡ. ಅವನು ಏನಷ್ಟು ನಾನು ನೋಡಿದೆ, ದೂರಲಿಂದ ನಿಂತ್ಕೊಂಡು ನೋಡಿದೆ. ಅವನೇನಷ್ಟು ಲಕ್ಷಣವಾಗಿಲ್ಲ. ಸುಮ್ಮನೆ ಒಂದಿಷ್ಟು ವೈಟ್ ಇದ್ದಾನೆ ಅಷ್ಟೇ. ನಿನಗೆ ಅವನಿಗಿನ ಚೆನ್ನಾಗಿರೋ ಅಂಥ ಗಂಡು ಸಿಗ್ತಾನೆ, ಸುಮ್ಕಿರು. ಈಗ ಅದೇ ಕಣಕ ಇರೋದು. ಅವಳು ಕಣ್ಣಿದ್ರೆ ನಾನು ಚೆನ್ನಾಗಿರ್ಬೇಕು. ನನ್ನ ನೋಡಿ ಅವಳು ಹೊಟ್ಟೆ ಹುರ್ಕೋಬೇಕು ಅನ್ನೋದೇ ಇರೋದು ನನಗೆ. ನಾನು ಅವಳಿದ್ರೆ ಚೆನ್ನಾಗಿರ್ಬೇಕು. ನಿಮ್ಮ ಅಮ್ಮ ಪಾಪ ಯಾತು ಮಾತಾಡಲ್ಲ ನೋಡಿ. ಹಂಗಾಗ್ಬಿಟ್ಟವಳು. ಯಾತು ಮಾತಾಡಲ್ಲ ಪಾಪ. ಎದುರಿಸಿದ್ವಲ್ಲ, ಕಂಪ್ಲೇಂಟ್ ಕೊಟ್ಟು ಎದುರಿಸಿರೋದಕ್ಕೆ ನಮ್ಮಮ್ಮ ಏನು ಮಾತಾಡಲ್ಲ. ಇಲ್ಲಾಂದರೆ ಮಾತಾಡೋದು ಪಾಪ. ಏನು ಮಾಡೋದು? ಹುಡುಗ ಅಂತೂ ಸಖತ್ತಾಗಿದ್ದಾನೆ. ಹೆಂಗೈದ ನನಗೆ ನೋಡಿದ್ರೆ ಹೊಟ್ಟೆ ಹುರಿದೋಗುತ್ತೆ. ನನಗಿಂತ ಗಂಡು ಸಿಗ್ಲಪ್ಪ ಅಂತ ಅನ್ನಿಸ್ತಾಯ್ತು. ಇದಕ್ಕೇನೋ ಚೆನ್ನಾಗಿರೋ ಅಂಥ ಹುಡುಗ ಸಿಗ್ಬೇಕು ನನಗೆ. ನೋಡ್ತಾ ಇರಿ, ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.